ಅವ್ರನ್ನ ನಾನು ಮೊಟ್ಟ ಮೊದಲು ನೋಡಿದ್ದು ಶಿವಮೊಗ್ಗದಲ್ಲಿ ಅವರ ಉಪನ್ಯಾಸವನ್ನು ಕೇಳಿದ್ದೆ. ಅವತ್ತೇ ನಾನು ನಿಶ್ಚಯ ಮಾಡಿಕೊಂಡೆ, ಕರೆಸೋದಾದರೆ ಬನ್ನಂಜಿಯವ್ರನ್ನ ನಮ್ಮ ಸಂಘಟನೆಗೆ ಕರೆಸಬೇಕು, ಸಂಕಲನ ಬಚ್ಚಿಗಾರರು ಕರೆಸಬೇಕು ಅಂಥೇಳಿ ಉಡುಪಿಯಲ್ಲಿ ಅವ್ರ ಮನೆಗೆ ಹೋದಾಗ ನಾನು ಭಾಳ ಸ್ವಲ್ಪ ಭಯದಿಂದನೇ ಹೋದೆ. ಅವ್ರನ್ನ ಹೇಗೆ ಮಾತಾಡ್ಸೋದಪ್ಪ, ದೊಡ್ಡವರು ಅಂತ. ಅವ್ರ ಮನೆಗೆ ಹೋಗಿ ಅವ್ರು ನನ್ನನ್ನು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಸ್ವಾಗತಿಸಿದ ರೀತಿಯೇ ಕಂಡಾಗ ನನಗೆ ಇದ್ದ ಭಯ ಪೂರ್ತಿ ಹೋಯಿತು. ನಾನು ಈಗ ವಿಷಯ ತಿಳಿಸಿದಾಗ ಆಯಿತು ಬರುವ, ಒಂದೇ ಮಾತಿಗೆ ಒಪ್ಪಿಬಿಟ್ರು. ಬಚ್ಚಿಗಾರಿಗೆ ಅವ್ರನ್ನ ಕರ್ಕೊಂಡು ಬಂದೆ. ನನ್ನ ಮನೆಯಲ್ಲಿ ಉಳಿಸ್ಲಿಕ್ಕೆ ನನಗೆ ಸಂಕೋಚ ಆಯಿತು, ಯಾಕೆಂದರೆ ನನ್ನ ಮನೆ ಅಷ್ಟು ದೊಡ್ಡದು ಅರಮನೆ. ಅವ್ರನ್ನ ತಾಳ್ಗುಪ್ಪ ಟಿ ವಿಯಲ್ಲಿ ಉಳಿಸಿ ಅಲ್ಲಿ ಊಟ ತಿಂಡಿ ಅಲ್ಲಿಗೆ ಪೂರೈಸಿ 1 ವರ್ಷ 10 ದಿವಸ ಅವರು ಈಶಾವಾಸ್ಯ ಉಪನಿಷತ್ತನ್ನು ಉಪನ್ಯಾಸ ಮಾಡಿದರು ಬಚ್ಚಿಗಾರನಲ್ಲಿ. 2ನೇ ವರ್ಷ ನನಗೆ ಕೆಲವರು ಅಂದರೆ ಅವರು ಈಗ ಇಲ್ಲ, CGK ಅವರು ಮತ್ತು LT ಹೆಗ್ಡೆಯವರು, ನೀನು ಸಾಗರಕ್ಕೆ ಕರ್ಕೊಂಡು ಉಪನ್ಯಾಸ ಮಾಡಿಸು, ಬಚ್ಚಿಗಾರ ಊರಿಗೆ ನಮಗೆಲ್ಲ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತಂದು 2ನೇ ವರ್ಷದಿಂದ ಸಾಗರಕ್ಕೆ ಬಂದರು. ಒಟ್ಟು 15 ವರ್ಷ ನಮ್ಮ ಸಂಕಲನ ಬಚ್ಚಿಗಾರಿಗೆ ಬಂದಿದ್ದರು. 15 ವರ್ಷದಲ್ಲಿ ನನಗೆ ಅವ್ರನ್ನ ಉಳಿಸೋದು ಎಲ್ಲಿ ಅಂತ ಹೇಳೋ ಒಂದು ಸಮಸ್ಯೆ ಬಂದಾಗ ಶ್ರೀಯುತ ಗೋಟ್ಗಾರ್ ಗಣಪತಿಯಪ್ಪ, ಈಗ ಅರುಣನ ತಂದೆ, ಅರುಣ ಸೌಮ್ಯನ ಮಾವ ಗಣಪತಿಯಪ್ಪ ಅವ್ರ ಮನೆಯಲ್ಲಿ ಉಳಿಸ್ಬೋದು ಅಂತ ಅವ್ರ ಬೀಗರು ಸೌಮ್ಯನ ತಂದೆ ತ್ರಿಯಂಬಕ ಅವರು ನನಗೆ ಸಲಹೆ ಕೊಟ್ಟರು. ಆಗ ಅವ್ರ ಮನೆಗೆ ನಾನು ಬನ್ನಂಜಿಯವ್ರನ್ನ ಕರ್ಕೊಂಡೋಗಿ ಉಳಿಸಿದ್ದೆ. ಜೊತೆಗೆ ಅಂಬಾತನರು ಇದ್ದರು. ಬನ್ನಂಜಿಯವರ 15 ವರ್ಷ ಬನ್ನಂಜಿಯವರ ಕಾರ್ಯಕ್ರಮಕ್ಕೆ ಪೂರ್ತಿ ಅಂಬಾತನರು ನಿರೂಪಣೆಗಾರರಾಗಿದ್ದರು. ಅಂಬಾತನರ ನಿರೂಪಣೆ ಹೇಗೆ ಅಂತಂದರೆ ಚೊಕ್ಕ ಚಿನ್ನ, ಅದು ಅಷ್ಟು ಚಿಕ್ಕದಾಗಿ ನಿರೂಪಣೆ ಹೇಗೆ ಮಾಡಬೇಕು ಅನ್ನುವರು ಅಂಬಾತನರನ್ನು ನೋಡಿ ಕಲಿಬೇಕು. ಹಾಗೆ ಬನ್ನಂಜಿಯವ್ರನ್ನ ಶ್ರೀಯುತ ಗಣಪತಿಯಪ್ಪನವರು, ನಮ್ಮ ಅರುಣ ಅವ್ರ ತಂದೆ ಗಣಪತಿಯಪ್ಪನವರು ಬನ್ನಂಜಿಯವ್ರನ್ನ 13 ವರ್ಷ, 2 ವರ್ಷ ತಾಳ್ಗುಪ್ಪ ಮತ್ತು ನಮ್ಮ ಮನೆಯಲ್ಲಾಯಿತು, 13 ವರ್ಷ ಅವ್ರ ಮನೆಯಲ್ಲೇ ಇದ್ದರು. ಒಂದೇ ಕೋಣೆಯಲ್ಲಿ ಒಂದು ಮಂಚ ಬನ್ನಂಜಿಯವರಿಗೆ, ಮತ್ತೊಂದು ಮಂಚ ಅಂಬಾತನರಿಗೆ. ಹೀಗೆ ಅವರ ವಾಸ್ತವ್ಯ ಇತ್ತು. ನನ್ನ ಸಮಸ್ಯೆಯನ್ನು ಬಹು ಸುಲಭವಾಗಿ ಪರಿಹರಿಸಿದರು. ಬನ್ನಂಜಿಯವರು ಅಲ್ಲಿ ಹೇಗಿದ್ದರಪ್ಪ ಅಂತಂದರೆ, ಎಷ್ಟು ಸರಳವಾಗಿ, ಎಷ್ಟು ಆನಂದದಿಂದ ಗಣಪತಿಯಪ್ಪನವ್ರ ಮನೆಯಲ್ಲಿದ್ದರು. ಅವ್ರ ಮನೆಯವರು ನನಗೆ ನೆನಪಾಗ್ತದೆ, ಬನ್ನಂಜಿಯವರು ಪ್ರತಿ ಸಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ 10-15 ದಿವಸ ಮುಗಿಸಿ ಹೊರಡುವಾಗ ಶ್ರೀಯುತ ಗಣಪತಿಯಪ್ಪನವರು ಬೀಳ್ಕೊಡುವ ಪರಿಯೇ ಬೇರೆ, ಅದು ಆ ಶೈಲಿಯೇ ಬೇರೆ. ಹೋಗಿ ಬನ್ನಿ, ನಮಸ್ಕಾರ, ನೀವು ಬಂದಿದ್ದು ಭಾಳ ಖುಷಿಯಾಯಿತು, ಈ ಥರ ಮಾತುಕತೆಯೇ ಇಲ್ಲ. ಗಣಪತಿಯಪ್ಪನವರು ಬನ್ನಂಜಿಯವ್ರನ್ನ ಬಿಗಿದಪ್ತಿದ್ರು. ಸುಮಾರು 1 ನಿಮಿಷ ಆ ಒಪ್ಪಿಗೆ ಇರ್ತಿತ್ತು. ಅವ್ರ ಕಣ್ಣಿನಲ್ಲಿ ನೀರು ಜಿನುಗಿದ್ದನ್ನು ನಾನು ನೋಡಿದ್ದೆ. ನಿರ್ಲಿಪ್ತರಾದಂಥ ಬನ್ನಂಜಿಯವ್ರ ಕಣ್ಣಿನಲ್ಲೂ ನೀರು ಜಿನುಗಿದ್ದನ್ನು ನೋಡಿದೆ ನಾನು. ಆ ಥರ ಹೋಗಿ ಬನ್ನಿ, ಇನ್ನೊಮ್ಮೆ ಬನ್ನಿ ಮುಂತಾದ ಸಾಂಪ್ರದಾಯಿಕ ಶಬ್ದಗಳೇ ಇಲ್ಲ. ಅವರು ಹೋಗಿ ಕಾರ್ನಲ್ಲಿ ಕೂರ್ತಿದ್ರು, ಇವರು ಹೀಗೆ ಮಾಡಿ ನಿಲ್ತಿದ್ರು. ನಾವೆಲ್ಲ ನೋಡಿದವರು, ನಾನು ಒತ್ತಿದ್ದೇನೆ, ನೀವು ನಂಬ್ತಿರೋ ಇಲ್ಲವೋ, ನನಗೀಗಲೂ ಅದನ್ನು ನೆನೆಸ್ಕೊಂಡ್ರೆ ಮನಸ್ಸು ಆರ್ದ್ರ ಆಗ್ತದೆ. ಹೆಚ್ಚಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ನನಗೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.